यशो नाम रूपाभ्यं या देवी सर्वमङ्गला त्रयोसात्मार्थं सां सर्वतो जय मङ्गलम् जय नमः पार्वतीश्वराय। ಸಿಗಟ್ಟಿದ್ದಲ್ಲಿ ಒಂದು ಮಾವಿನ ಗಿಡ ಇರುತ್ತೆ. ಇಬ್ಬರು ಹಿಂಗೆ ಮಾತಾಡ್ಕೊಂತ ಬಂದಿರೋ ಗಿಡದಿಂದ ಒಂದು ಸೇಪ್ ಇರುತ್ತೆ. ಯಾಕೆ ಅಂತ ಕಷ್ಟ ಒಂದು ಕಾಡಾಗ ಒಂದು ಕೂಟು ನದಿ ಮತ್ತೆ ಒಂದು ನದಿ ಇತ್ತಂತ. ಕೂಟು ನದಿ ಮತ್ತೆ ನದಿಗೆ ಹಸುವಾಗಿತ್ತಂತ. ಒಂದು ಕೆರೆ ದಾಟಿ ಒಂದು ಚಾರ್ ಪಡೆದು ಬರ್ತಿರ್ತಾರಂತ. ಒಂದು ನಾಯಿ ಬರ್ತದೆ ಮೊಬೈಲ್ ಕಾಲ್ ತಕೊಂಡ್ಬಿಟ್ಟ ಮನೆ ಗಾಡಿ ಕಾಲ್ ಕೇಳ್ಕೊಂಡು ಉಗ್ರರೂಪಿಣಿ ದೇವಮುಕ್ತಮಂಗಲಿ ದುಷ್ಟಶಕ್ತಿ ನಿಗ್ರಹ
ಲಿಂಗರೂಪವ ಶಿವನ ರೂಪನೇ ಶಿವ ಭಕ್ತ ಪ್ರಿಯನೇ ಶಿವನ ರೂಪನೇ ಶಿವ ಭಕ್ತ ಪ್ರಿಯನೇ ಶಾಂತಿದಾತ ಕ್ರಾಂತಿ ರೂಪ ಮಹಂತ ಮಂಗಳ ಶಾಂತಿದಾತ ಕ್ರಾಂತಿ ರೂಪ ಮಹಂತ ಮಂಗಳ ಕ್ಷೇತ್ರ ನಾಯಕ ಯಡೂರ ವಾಸದ ಕ್ಷೇತ್ರ ನಾಯಕ ಯಡೂರ ವಾಸದ ರಚಿತ ಶ್ರೀಶೈಲ ರಾಜ್ಯ ದೈವ ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ Yeah. One is my birthday Sunday. School ಶಾಲೆ ಅಂತ ಬೋರ್ಡ್ ಮ್ಯಾಗ ಅಮ್ಮ ಮತ್ತೆ ಟೀಚರ್ ಅಂತ ಬರ್ದಿರಂತ ಫಸ್ಟ್ ಬೆಂಚ್ ಅಂತ ನೆಗೆಸಿಗಳಿಂದ ಲೆಸನ್ ಟೀಚರ್ ಲೆಸ್ ಅಂತ ಅದು ಅಮ್ಮ ಅಂತ ಅದಕ್ಕೆ ಅಮ್ಮ 9 ಬರ್ತಿರ್ತಾಳೆ ಅದಕ್ಕೆ ಅಮ್ಮ ಅಂತ ಲಾಸ್ಟ್ ಬೆಂಚ್ ಅಂತ ನೆಗೆಸಿಗಳಿಂದ ಅಮ್ಮ ಲೆಸನ್ ಟೀಚರ್ ಲೆಸ್ ಅಂತ ಅದ ಟೀಚರ್ ಅಂತ ಹೇಳಿದ್ರೆ ಅಪ್ಪ ತೊಟ್ಲಗಾರಿಕೆ ನಿದ್ದೆ ಬರೋದಿಲ್ಲ ಸರ್ ನೀವು ಬಂದು ಪಾಠ ಮಾಡಿ ಮಕ್ಕಳಿರುತ್ತೆ ಆ ಮಕ್ಕಳಲ್ಲಿ ಒಂದು ಇರುತ್ತೆ ಅದರ ಬಗ್ಗೆ ಮೂರು ಮನೆ ಇರುತ್ತೆ ಮನೆಯಲ್ಲಿ ಮೂರು ಮನೆಯೂ ಬೇಕು ಅಗ್ನಿಶಾಮಕ ಗಾಡಿ ಬರಲ್ಲ ತೆಗಿಲೇ ಬೇಡ ಅಂತ ಹೇಳ್ಸಿಲ್ಲ ಸೇವೆ ಮಾಡಿದ್ದು ಸೋಲನೆ ಹಾಕಲ್ಲ ಅದ ಹುಲಿ ಹತ್ರ ಹೋಗಿ ಮುಳಿತೆ ಅದು ತಿನ್ನಲಿಲ್ಲ ಹಾಗೆ ಗುರ್ತಳಿತು ಇದು ಮುಳ್ಳು ಅದಕ್ಕೆ ಅದು ಅಡಿ ಇಲ್ಲದೆ ಗೊತ್ತಾ ಉಪಕಾರ ಮಾಡಿದವರಿಗೆ ಉಪಕಾರನೆ ಮಾಡಬೇಕು ಇದು ಈ ಕಥೆಯ ನೀತಿ ಕಥೆಯ ಅರ್ಥ. ಎರಡು ಗಿಳಿಗಳಿದ್ದು ಒಂದು ಕಲ್ಲನ್ ಗಿಳಿ ಇತ್ತು ಇನ್ನೊಂದು ಸಾಗರ ಗಿಳಿ ಒಬ್ಬತ್ತ ಮಾನ್ಯ ಹೊರಟಿದ್ದ ಜಗ್ಗೆ ಕಲ್ಲನ್ ಹೊಡಿರುವಲ್ಲ ಹಿಡ್ಕೊಂಡು ಕೊಲ್ರು ಅಂತ ಅದು ಮತ್ತೆ ಹೋಗಿ ಇನ್ನೊಬ್ಬನ ಮನೆಗೆ ಬಂದು ನೀರು ಕುಡಿರಿ ಊಟ ಮಾಡ್ಕೊಂಡು ನಾವು ಎಲ್ಲಿ ಬೆಳೆಸ್ತೀವಿ, ನಾವು ಯಾವ ಬೆಳಿತೀವಿ, ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ನಮ್ಗೆ ಅದೇ ಬುದ್ಧಿ ಬರ್ತೈತಿ. ಅದೇ ಬುದ್ಧಿ ಬರ್ತದೆ. ಒಂದು ಕಟ್ಟಿಗೆ ಮನೆ ಇರ್ತದೆ, ಇನ್ನೊಂದು ಬೆಳ್ಳಿ ಮನೆ ಇರ್ತದೆ. ಒಬ್ಬ ಶ್ರೀಮಂತ ಬರ್ತಾನೆ ಕಾರ್ ತಗೊಂಡು ಫಸ್ಟ್ ಯಾವ ಮನೆ ತರ್ತೀವಿ ಹೇಳಪ್ಪ. ಚಪ್ಪಾಳೆ ಹೇಳಪ್ಪ. ಸ್ಟಾರ್ಟ್. ಸ್ಟಾರ್ಟ್. Johnny Tony, eating sugar, no papa, telling lies, no papa, papa ಸದ್ಗುರುವಿನ ಸ್ಮರಣೆ ಮಾಡುತ್ತಾ ಈ ಕ್ಷೇತ್ರದ ಅಧಿದೇವತೆಯಾದ ಶ್ರೀ ರಾಮಲಿಂಗೇಶ್ವರನಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಶಿಬಿರಾರ್ಥಗಳೇ ಸದ್ಭಕ್ತರೇ, ಇಂದು ನಾವೆಲ್ಲ ಶ್ರೀಮಠದ ಸಂಸ್ಕಾರ ಶಿಬಿರದಿಂದ ಈ ಪವಿತ್ರ ಪುರಾತನ ಪುಣ್ಯಕ್ಷೇತ್ರವಾದಂತಹ ರಾಮತೀರ್ಥ ಕ್ಷೇತ್ರಕ್ಕೆ ನಾವು ಬಂದು ಇಲ್ಲಿಯ ದೇವಾಲಯ ಪುಷ್ಕರಣಿಯ ಸ್ವಚ್ಛತೆಯನ್ನ ಮಾಡಿ, ಜೊತೆಗೆ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಇಲ್ಲಿಯವರೆಗೆ ರಾಮಲಿಂಗೇಶ್ವರನ ಪೂಜೆಯನ್ನ
ಸಂಕಲ್ಪ ಷೋಡಶೋಪಚಾರಗಳನ್ನು ಮಾಡಿ ಮಹಾಮಂಗಳಾರತಿಯೊಂದಿಗೆ ನಮ್ಮ ಭಕ್ತಿ ಸಮರ್ಪಣೆ ಮಾಡಿದವರಾಗಿವೆ. ನೀವೆಲ್ಲ ಹೆಚ್ಚು ಕಡಿಮೆ ಇದೇ ಭಾಗದವರಾಗಿರ್ಬೋದು. ಆಗ ಈ ರಾಮತೀರ್ಥ ಕ್ಷೇತ್ರದಂತೆ ಈ ಭಾರತದಾದ್ಯಂತ ಅನೇಕ ಸ್ಥಳಗಳೊಳಗ ರಾಮತೀರ್ಥ ಅಂತ ವಿಖ್ಯಾತ ಸ್ಥಳಗಳಿರುವ ಆ ಎಲ್ಲರೂ ನೀರು ಬರುವಂಥದ್ದು ಪ್ರತೀತಿ. ಅಂದ್ರ ನಮ್ಮ ಭಾರತ ದೇಶದೊಳಗ ಶ್ರೀರಾಮಚಂದ್ರ ಪ್ರಭು ವನವಾಸಕ್ಕೆ ಬಂದಾಗ ಸೀತಾಮಾತೆ ಯಾವ ಲಕ್ಷ್ಮಣ ಅವರು ವನವಾಸದ ಮಧ್ಯೆ ಆ ಅರಣ್ಯಗಳೊಳಗ ನಡೆದೋಗ್ತಿರ್ಬೇಕಾದ್ರೆ ಅವರಿಗೆ ದಾಹ ಆದಾಗ ಆ ಸ್ಥಳಗಳೊಳಗ ಇದ್ದು ಅಲ್ಲಿ ಬಾಣವನ್ನ ಹೊಡೆದು ಅಲ್ಲಿ ನೀರು ಬರ್ತದೆ. ಆ ನೀರನ್ನ ಕುಡಿದು ಅವರು ದಾಹ ತೀರಿಸ್ಕೊಂಡು ಮುಂದೋಗ್ಯಾರ. ಅವ್ರ ಪಾದಕ್ಕಿಂತ ಆ ಸ್ಥಳ ಅವರು ಸ್ವೀಕರಿಸಿದ ಆ ನೀರು ಇವತ್ತು ಪುಣ್ಯ ಕ್ಷೇತ್ರಗಳಾಗ್ಯವ, ಪವಿತ್ರ ತೀರ್ಥ ಕ್ಷೇತ್ರಗಳಾಗ್ಯವ. ಅಂತಹ ಪವಿತ್ರ ತೀರ್ಥ ಕ್ಷೇತ್ರಗಳೊಳಗ ಈ ರಾಮತೀರ್ಥ ಕ್ಷೇತ್ರವು ಕೂಡ ಅತ್ಯಂತ ಪವಿತ್ರವಾದ ಒಂದು ಸ್ಥಳ. ನಿಮಗನ್ಸ್ಬೋದು ಇದೆಷ್ಟು ವರ್ಷಕ್ಕೆ ನಮಗ್ ಗೊತ್ತಿರ್ತದ 100 ವರ್ಷ 500 ವರ್ಷ ಅಲ್ಲ. ಸುಮಾರು ರಾಮ 7,000-8,000 ವರ್ಷಗಳಿಂದ ಇದ್ದ. 7,000-8,000 ವರ್ಷಗಳಿಂದ ರಾಮ. ಆಗ ಆತ ಬಂದು ಇಲ್ಲಿ ತೀರ್ಥ ಕ್ಷೇತ್ರವನ್ನ ಮಾಡಿದಂತ ಈ ಸ್ಥಳ ಸುಮಾರು 7,000-8,000 ವರ್ಷಗಳಿಂದ ಇತಿಹಾಸ ಇರ್ತಕ್ಕಂಥ ಸ್ಥಳ ಈ ರಾಮತೀರ್ಥ ಕ್ಷೇತ್ರ. ನಿಜವಾಗ್ಲೂ ಇವತ್ತಿನ ದಿನ ನಾವೆಲ್ಲ ಇಲ್ಲಿ ಬಂದು ಈ ಸ್ವಚ್ಛತೆಯನ್ನ ಮಾಡಿ, ಸೇವೆಯನ್ನ ಮಾಡಿ, ಪೂಜೆಯನ್ನ ಮಾಡಿ ಬಂದ್ರೆ ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು, ಭಾಗ್ಯಶಾಲಿಗಳಿಂದ ತಪ್ಪಾಗಿಲ್ಲ. ಯಾಕ ಅಂದ್ರೆ ರಾಮ ಆರಾಧ್ಯ ದೈವ, ಈ ಭಾರತ ದೇಶದ ಮಹಾನ್ ದೈವಿ ಪುರುಷ. ಜೊತೆಗೆ ವಿಷ್ಣುವಿನ ದಶಾವತಾರಗಳು ಅಂತದವ. ಆ ದಶಾವತಾರದಾಗ ರಾಮನ ಅವತಾರ ಕೂಡ ಒಂದು ಅವತಾರ. ರಾಮ ಯಾಕೆ ನಮ್ಗೆ ವಿಶೇಷವಾಗಿ ಕಂಡ? ಇಷ್ಟು ಸಾವಿರಾರು ವರ್ಷಗಳಾದ್ರೂ ರಾಮ ನಮ್ಗೆ ಯಾಕೆ ಆರಾಧ್ಯ ದೈವ ಗೊತ್ತಾ? ಈಗ ನಿಮ್ಗೆ ಸುಮ್ಮನೆ ಕೇಳ್ತೀನಿ, ನಿಮ್ ತಂದೆ ಹೆಸರು ಗೊತ್ತಾ? ನಿಮ್ ತಾತನ ಹೆಸರು? ನಿಮ್ಮ ಮುತ್ತಾತನ ಹೆಸರು ಎಷ್ಟು ಜನ ಗೊತ್ತೈತಿ? ಕೈ ಎತ್ತಿ. ನಿಮ್ ಮುತ್ತಾತನ ಹೆಸರು ಎಷ್ಟು ಜನ ಗೊತ್ತೈತಿ? ನಿಮ್ ಮುತ್ತಾತ ಒಂದು 100-120 ವರ್ಷದಿಂದ ಇದ್ದ. ನಿಮ್ಮ ಮುತ್ತಾತನ ತಂದೆ ಹೆಸರು ಎಷ್ಟು ಗೊತ್ತೈತಿ? ನಿಮ್ ಮುತ್ತಾತನ ತಂದೆ ಹೆಸರು ಗೊತ್ತಾ? ಇಲ್ಲಲ್ಲ. ನಿಮ್ ಮುತ್ತಾತನ ತಾತನ ಹೆಸರು ಎಷ್ಟು ಮಂದಿ ಗೊತ್ತೈತಿ? ಅದು ಒಂದು ಕೈ ಹಿಡಿತಲ್ಲ. ಯಾಕೆ ಹೇಳ್ರಿ? 150-200 ವರ್ಷದಿಂದ ನಮ್ಮ ಮುತ್ತಾತನ ತಾತ ಬದುಕಿತ್ತಪ್ಪ. ಹೌದಾ? ಆದ್ರೆ ಅದ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಸ್ವಂತ ನಮ್ಮ ಮುತ್ತಾತನ ತಾತ ಅಂತ. ಆದ್ರ 150 ವರ್ಷದಿಂದ ಬದುಕಿದ್ರೆ ನಮ್ಮ ತಾತನ ಹೆಸರು ನಮ್ಗೆ ಗೊತ್ತಿಲ್ಲ, ಮುತ್ತಾತನ ಹೆಸರು. ಆದ್ರ 7,000 ವರ್ಷದಿಂದ ಬದುಕಿದ ರಾಮ ಹೆಸರು ನಮ್ಗೆ ಗೊತ್ತದಲ್ಲ. ಅದೇಂಗ ಒಂದ್ಸಲ ಯೋಚನೆ ಮಾಡಿ. ಏನ್ ಗೊತ್ತಾ? ಯಾರು ಜನಕ್ಕಾಗಿ ಬದುಕ್ತಾರ, ಯಾರು ಪರೋಪಕಾರಕ್ಕಾಗಿ ಬದುಕ್ತಾರ, ಯಾರು ಧರ್ಮಕ್ಕಾಗಿ ಬದುಕ್ತಾರ, ಯಾರು ಸಮಾಜಕ್ಕಾಗಿ ಬದುಕ್ತಾರ, ಅವ್ರು ಶಾಶ್ವತವಾಗಿ ಎಲ್ಲರ ಮನಸ್ಸಿನೊಳಗ ಅಜರಾಮರಾಗಿರ್ತಾರ. ಯಾರು ಹೆಂಡತಿ ಮಕ್ಕಳು ನಂದು ನಾನು ನನ್ನ ಕುಟುಂಬ ಮಾತ್ರ ಅಂತ ಬದುಕ್ತಾರ, ಅವ್ರು ನಾವು ಸಲೀಸಾಗಿ ಹೋಗ್ತೀವಿ. ರಾಮನು ಕೂಡ ಹಂಗೇನೆ. ಗೊತ್ತಾ? ಆತ ಒಬ್ಬ ಪ್ರಬುದ್ಧವಾದಂತಹ ನಿಷ್ಕಲ್ಮಶ ಭಾವದ ಧರ್ಮವಂತ ರಾಜ ಆಗಿದ್ದ. ಆತ ಪಿತೃ ಪರಿಪಾಲನೆ ಮಾಡ್ತಿದ್ದ. ತಂದೆ ಹೇಳಿದ ಮಾತು ನಾವು ಒಂದನ್ನೂ ಕೂಡ ಆತ ಅಲ್ಲಗಳಿಲ್ಲ, ತಂದೆಗೆ ವಿರೋಧವಾಗಿ ಮಾತಾಡಲಿಲ್ಲ. ಹಂಗಾಗಿ 14 ವರ್ಷ ವನವಾಸಕ್ಕೆ ಬಂದ. ರಾಜನಾಗಿದ್ರು ಕೂಡ ತಂದೆಯ ಒಂದೇ ಒಂದು ಮಾತಿಗೆ ಅದನ್ನೆಲ್ಲ ತ್ಯಾಗ ಮಾಡಿ ಪರಿಪಾಲನೆಯ ಅರಣ್ಯದೊಳಗ ಬರೀ 14 ವರ್ಷ ಇದ್ದ ತಂದೆ ಮಾತಿಗೆ. ಇನ್ನ 3ನೇದು, ತಾಯಿಯ ಎಂದೂ ಕೂಡ ಆತನ ತಾಯಿಯಿಂದ ಪೂಜ್ಯ ಭಾವದಿಂದ ಕಂಡ. ನಿನ್ನೆ ನಿಮ್ಗೆ ಹೇಳಿದಲ್ಲ, ಜನನಿ ಚಂದ್ರ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ರಾಮ. ಅಂತಹ ರಾಮ ತಾಯಿಯನ್ನ ಸ್ವರ್ಗಕ್ಕಿಂತ ಮಿಗಿಲು ಅಂತ ಕಂಡ. ಇನ್ನ ರಾಮ ಏಕಪತ್ನಿ ವ್ರತಸ್ಥನಾಗಿದ್ದ. ತನ್ನ ಹೆಂಡತಿಗೆ ಹೊರತಾಗಿ ನೋಡ್ರಿ, ಆತ ತನ್ನ ಜೀವನದ ಮತ್ತೊಬ್ಬ ಸ್ತ್ರೀಯನ್ನ ಕಣ್ಣೆಟ್ಟು ಕೂಡ ನೋಡಲಿಲ್ಲ. ಇನ್ನ 4ನೇದು, ಸಮಾಜದೊಳಗ ತನ್ನ ಪ್ರಜೆಗಳನ್ನ ಮಕ್ಕಳಂತೆ ಕಂಡಾಗ ಶ್ರೀರಾಮಚಂದ್ರ. ಆ ಪ್ರಜೆಯ ಬಗ್ಗೆ ಯಾರೋ ಏನೋ ಅಂದ ನೋಡ್ರಿ, ಆತನ ಮನಸ್ಸಿಗೆ ಜಾಸ್ತಿ ಆಗಬಾರ್ದಂತ ಸ್ವತಃ ತನ್ನ ಮಡದಿ ಸೀತೆಯನ್ನ ಮತ್ತೆ ಅಗ್ನಿ ಪ್ರವೇಶಕ್ಕೆ ಒಳಗೆ ಮಾಡಿದ. ಇನ್ನ ಆತನ ಮತ್ತೆ ವನವಾಸಕ್ಕೆ ಕಳಿಸಿದ. ಅಂತಹ ಶ್ರೀರಾಮಚಂದ್ರ, ಆತನ ಗುಣ, ಆತನ ಸ್ವಭಾವ, ಆತನ ಪಿತೃ ಪರಿಪಾಲನೆ ವಾಕ್ಯ, ಆತನ ಸತ್ಯ ನ್ಯಾಯ ಧರ್ಮದ ಸಾಧನಾ ಮಾರ್ಗ, ಇದು ಆ 7,000 ವರ್ಷದಿಂದ ರಾಮ ಕೂಡ ಇವತ್ತು ಆತ ಜೀವಂತವಾಗಿರಕ ನಮ್ಮೆಲ್ಲರ ಮನಸ್ಸಿನಾಗ ಮಾಡಿದಂತ ವಿಷಯ. ಇಂತಹ ರಾಮಚಂದ್ರ ಪ್ರಭು ಈ ನಮ್ಮ ಪುಣ್ಯ ಭೂಮಿ, ನಮ್ಮ ಎರಡೋಣ ಈ ಒಂದು ವಾತಾವರಣದಾಗ ಬಂದು ಪಾದ ಇಟ್ಟೋಗನಂದ್ರ ನಿಜವಾಗಿ ಪವಿತ್ರವಾದಂತಹ ಸ್ಥಳ. ಇನ್ನ ನೀವೆಲ್ಲ ಬಂದ್ರಿ, ಸ್ವಚ್ಛ ಮಾಡಿದ್ರಿ, ಸೇವೆ ಮಾಡಿದ್ರಿ, ನಿಮ್ಮೂರಿಗೂ ಸಹ ಅಷ್ಟೇ. ಯಾವ್ದಾದ್ರೂ ನಿಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇದ್ರ, ಪವಿತ್ರ ಸ್ಥಳಗಳಿದ್ರ, ಅಲ್ಲೋದಕ್ಕೆ ಗಲೀಜು ಮಾಡಬಾರ್ರಿ. ಎಲ್ಲೆಲ್ಲೂ ಪೇಪರ್ ಮಿಸ್ ಆಗಬಾರ್ರಿ. ಎಲ್ಲೆಲ್ಲೂ ಏನೋ
ಹೊಲ್ಸ್ ಮಾಡಿ ಹಂಗೆ ಬರಬಾರ್ದು. ಅಲ್ಲಿ ಏನಾದ್ರು ಬಯಸಿದ್ರೆ ಸ್ವಚ್ಛ ಮಾಡ್ತೇವೆ, ಅದು ನಮ್ಮದಲ್ಲ, ನಮ್ಮ ದೇವಾಲಯ, ನಮ್ಮದು ಸ್ಥಾನ, ನಮ್ಮ ದೇಶ, ನಮ್ಮ ಭಾಷೆ, ಸಂಸ್ಕೃತಿ, ಇದನ್ನ ಸ್ವಚ್ಛತೆಯಿಂದ ಕಾಣಬಹುದು. ಅದನ್ನ ನಾವೇ ಸ್ವಚ್ಛವಾಗಿರ್ತಾವೆ. ಈಗ ನಮ್ಗೆ ಏನಾದ್ರು ಗಲೀಜಾಗಿತ್ತಪ್ಪ ಅಂತ ಏನ್ ಮಾಡ್ತೀವಿ? ಸಾಬೂನ ತಗೋತೀವಲ್ಲ, ಜಾಸ್ತಿ ಕೂದಲುಗಳಿಂದ ಏನ್ ಮಾಡ್ತೀವಿ? ಕಟಿಂಗ್ ಮಾಡಿಸ್ಕೊಳ್ತೀವಲ್ಲ. ಇದು ನಮ್ಮ ದೇಹ ಅಲ್ಲ, ಹಂಗಾಗಿ ನಾವು ಸ್ವಚ್ಛತೆ ಮಾಡ್ತೀವಿ. ಇದು ಸಹ ಹಂಗೆ, ಇದು ನಮ್ಮ ದೇಹ, ಇದು ನಮ್ಮ ದೇಗುಲ. ಎರಡನ್ನೂ ಕೂಡ ಸ್ವಚ್ಛವಾಗಿರೋದು ನಮ್ಮದೇ ಆದ್ಯ ಕರ್ತವ್ಯ ಆಗಿರ್ತದ. ಎಲ್ಲ ನಿಮ್ಮ ತಂದೆ ತಾಯಿಗಳು ನಿಮಗೆ ಕಲಿಸಲ್ಲ. ಇದ್ರ ಉದ್ದೇಶ ಏನ್ ಗೊತ್ತಾ? ನಿಮ್ ತಂದೆ ತಾಯಿಗಳು ದುಡ್ಡು ಐತಿ, ನಿಮ್ಗೆ ಒಳ್ಳೆ ಶಾಲೆಗೆ ಇರ್ತೀರಿ, ನಿಮ್ಮ ಮನೆ ಊಟ ಚಂದ ಐತಿ, ನಿಮ್ಗೆ ಒಳ್ಳೆ ಬೆಡ್ ಐತಿ, ವಿದ್ಯೆ ಐತಿ, ಎಲ್ಲ ಐತಲ್ಲ. ಆದ್ರೂ ಅದನ್ನೆಲ್ಲ ಬಿಡಿಸಿ ಯಾಕೆ ಕಳ್ಸಕ್ ಗೊತ್ತಾ? ಅವರು ಅದ್ರ ಮಹತ್ವ ಏನಂತ ಗೊತ್ತಾಗ್ಲಿ, ನಮ್ಮ ಮಕ್ಕಳಿಗೆ ಜೀವನ ಏನಂತ ಗೊತ್ತಾಗ್ಲಿ, ಅವರು ಸರಿಯಾದ ಮಾರ್ಗದರ್ಶನ ಇರ್ಲಿ. ಅವ್ರು